ಸತ್ಯಯುಗದಲ್ಲಿ ದೇವತೆಗಳು ಹಾಗೂ ದಾನವರ ಮಧ್ಯೆ ಸಮುದ್ರ ಮಂಥನ ಮಾಡ್ತಾರೆ. ಸಮುದ್ರ ಮಂಥನ ಶುರು ಮಾಡೋದಕ್ಕೆ ಮಂದಾರ ಪರ್ವತನ ಆರಿಸ್ಕೊಳ್ತಾರೆ. ಹಾಗೆ ನಾಗರಾಜ ವಾಸುಕಿ ಸಹಾಯ ಪಡ್ಕೊಳ್ತಾರೆ. ಆದರೆ ಸಮುದ್ರ ಮಂಥನ ಶುರು ಮಾಡಿದ ತಕ್ಷಣ ಮಂದಾರ ಪರ್ವತ ಕುಸಿಯೋದಕ್ಕೆ ಶುರುವಾಗುತ್ತೆ. ಆಗ ವಿಷ್ಣು ತನ್ನ 2ನೇ ಅವತಾರವಾದಂತಹ ಕೂರ್ಮ ಅವತಾರನ ತಾಳ್ತಾರೆ. ಮಂಥನ ಮಾಡೋ ಸಮಯದಲ್ಲಿ ರತ್ನ, ಅಲೌಕಿಕ ಜೀವ, ಅಪ್ಸರ, ಧನವಂತರಿ, ಕೌಸ್ತುಭಮಣಿ, ಕಲ್ಪವೃಕ್ಷ, ಕಾಮಧೇನು ಹಾಗೆ ಮಹಾಲಕ್ಷ್ಮಿ ಜನ್ಮ ಕೂಡ ಆಗುತ್ತೆ. ಇದೆಲ್ಲರ ಜೊತೆಗೆ ಆಲ ವಿಷ ಕೂಡ ಬರುತ್ತೆ. ಈ ಆಲ ಇಡೀ ವಿಶ್ವ ನಾಶ ಮಾಡುವಂಥದ್ದು. ಈ ಸಮಯದಲ್ಲಿ ಮಹಾದೇವ ಇಡೀ ವಿಶ್ವದ ಕಲ್ಯಾಣಕ್ಕಾಗಿ ಆ ವಿಷನ ಅವರೇ ಸೇವಿಸ್ತಾರೆ. ಅವರ ಕಂಠದಲ್ಲಿ ಧಾರಣೆ ಮಾಡ್ತಾರೆ. ಇಡೀ ವಿಶ್ವನ ಕಾಪಾಡ್ತಾರೆ. ಆದ್ದರಿಂದ ನಾವು ಮಹಾದೇವನ ನೀಲಕಂಠ ಅಂತ